ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮ್ಮ ಸನಾತನ ಧರ್ಮದ ಇಡೀ ಜ್ಞಾನದ ಭಂಡಾರವನ್ನು ನಮಗೆ ತಲುಪಿಸಿದ ಒಬ್ಬೇ ಒಬ್ಬ ಮಹಾಪುರುಷ ಯಾರೆಂದರೆ ಅವರೇ ವೇದವ್ಯಾಸರು. ಅವರ ನೆನಪಿನಲ್ಲಿ ಆಚರಿಸುವ ಗುರು ಪೌರ್ಣಿಮೆಯ ರಹಸ್ಯ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುವ ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆಯು ಸನಾತನ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಈ ದಿನವು ನಮ್ಮ ಜೀವನದ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ವಿಶೇಷ ಸಂದರ್ಭವಾಗಿದೆ. ಗುರು ಎಂದರೆ ನಮ್ಮ ಅಜ್ಞಾನವನ್ನು ನೀಗಿ ಜ್ಞಾನದ ಹಾದಿ ತೋರುವವರೇ ಗುರು. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ರಚಿಸಿದ ಮತ್ತು ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ಈ ದಿನ ಆಚರಿಸಲಾಗುತ್ತೆ. ವ್ಯಾಸರು ಪರಾಶರ ಮಹರ್ಷಿ ಮತ್ತು ಸತ್ಯವತಿಯ ಪುತ್ರ. ಇವರು ಕಪ್ಪು ವರ್ಣದವರಾಗಿದ್ದರಿಂದ ಮತ್ತು ದ್ವೀಪ ಒಂದರಲ್ಲಿ ಜನಿಸಿದ್ದರಿಂದ ಇವರಿಗೆ ಕೃಷ್ಣ ದ್ವೈಪಾಯನ ಎಂಬ ಮೂಲ ಹೆಸರಿತ್ತು. ಹಿಂದೆ ವೇದಗಳು ಒಂದೇ ಆಗಿದ್ದವು ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುವುದೆಂದು ಕೃಷ್ಣ ದ್ವೈಪಾಯನರು ಮಾನವರ ಕಲ್ಯಾಣಕ್ಕಾಗಿ ಆ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂದು 4 ಭಾಗಗಳಾಗಿ ವಿಂಗಡಿಸಿದರು. ಹೀಗೆ ವೇದಗಳನ್ನು ವಿಂಗಡಿಸಿದ್ದರಿಂದ ಅವರಿಗೆ ವೇದವ್ಯಾಸ ಎಂದು ಹೆಸರು ಬಂತು. ವ್ಯಾಸರು ಇಡೀ ಮಹಾಭಾರತವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡರು. ಆದರೆ ಅದನ್ನು ವೇಗವಾಗಿ ಬರೆಯುವ ಬರಹಗಾರ ಬೇಕಿತ್ತು. ಆಗ ಗಣಪತಿಯು ಒಂದು ಷರತ್ತಿನ ಮೇಲೆ ಬರೆಯಲು ಒಪ್ಪಿದರು. ಅದೇನೆಂದರೆ ನೀವು ಎಲ್ಲೂ ನಿಲ್ಲಿಸದೆ ಶ್ಲೋಕ ಹೇಳಬೇಕು ಎಂದು. ವ್ಯಾಸರು ಪ್ರತಿಯಾಗಿ ನೀನು ಅರ್ಥ ಮಾಡಿಕೊಳ್ಳದೆ ಯಾವುದೇ ಶ್ಲೋಕ ಬರೆಯಬಾರದು ಎಂದು ನಿಬಂಧನೆ ವಿಧಿಸ್ತಾರೆ. ಗಣೇಶ ಶ್ಲೋಕದ ಅರ್ಥ ಯೋಚಿಸುವಷ್ಟರಲ್ಲಿ ವ್ಯಾಸರು ಮುಂದಿನ ಶ್ಲೋಕಗಳನ್ನು ಸಿದ್ಧಪಡಿಸಿಕೊಳ್ತಿದ್ರು. ವೇದಗಳ ಜೊತೆಗೆ ಇವರು 18 ಪುರಾಣಗಳು, ಮಹಾಭಾರತ, ಮಹಾಕಾವ್ಯ ಮತ್ತು ವೇದಾಂತದ ಸಾರವಾದ ಬ್ರಹ್ಮಸೂತ್ರಗಳನ್ನು ಬರೆದಿದ್ದಾರೆ. ಹಿಂದೂ ನಂಬಿಕೆಯ ಪ್ರಕಾರ ಅಷ್ಟ ಚಿರಂಜೀವಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಇನ್ನು ಈ ಆಷಾಢ ಹುಣ್ಣಿಮೆಯ ದಿನವೇ ಶಿವನು ತನ್ನ ಧ್ಯಾನವನ್ನು ಮುಗಿಸಿ ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ಬೋಧಿಸಿ ಜಗತ್ತಿನ ಮೊದಲ ಗುರು ಅಂದರೆ ಆದಿಗುರು ಎನಿಸಿಕೊಂಡ ದಿನ. ಇವರೇ ದಕ್ಷಿಣ ಮೂರ್ತಿಗಳು. ಈ ದಿನ ನಿಮ್ಮ ದೀಕ್ಷಾ ಗುರುಗಳು ಅಥವಾ ಆಧ್ಯಾತ್ಮಿಕ ಗುರುಗಳ ಭಾವಚಿತ್ರ ಅಥವಾ ಪಾದುಕೆಗಳಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ವೇದವ್ಯಾಸರು, ಶಿವ, ದಕ್ಷಿಣಮೂರ್ತಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ವಿಶೇಷವಾಗಿ ಶಂಕರಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ದತ್ತಾತ್ರೇಯ ಆರಾಧಕರು ಅವರವರ ಮಠ ಅಥವಾ ಮಂದಿರಗಳಲ್ಲಿ ವಿಶೇಷ ಪೂಜೆ ಸೇವೆ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಈ ದಿನ ಓಂ ಗುರುಭ್ಯೋ ನಮಃ, ಓಂ ಗುರುಭ್ಯೋ ನಮಃ ಅಥವಾ ಓಂ ನಮೋ ದಕ್ಷಿಣಾಮೂರ್ತಯೇ ನಮಃ ಇದನ್ನು 108 ಸಲ ಜಪ ಮಾಡಿದರೆ ತುಂಬಾ ಒಳ್ಳೆಯದು. ಅಥವಾ ದಕ್ಷಿಣಾಮೂರ್ತಿಗಳಿಗೆ ಅಥವಾ ಗುರುಗಳಿಗೆ ಸಂಬಂಧಪಟ್ಟ ಮಂತ್ರ ಪಠನೆ ಮಾಡಬಹುದು. ಈ ದಿನ ಗುರುಚರಿತ್ರೆ, ಸಾಯಿ ಚರಿತ್ರೆ ಪಾರಾಯಣ ಮಾಡಿದ್ರೆ ತುಂಬಾ ಒಳ್ಳೆಯದು. ಅನ್ನದಾನ, ಮಕ್ಕಳಿಗೆ ಪುಸ್ತಕ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ದೇವಸ್ಥಾನದಲ್ಲಿ ಹಳದಿ ಬಣ್ಣದ ಧಾನ್ಯಗಳು, ಬಟ್ಟೆ ಕೊಟ್ಟರೆ ಅತ್ಯಂತ ಪುಣ್ಯದಾಯಕ.
ನಮಗೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನತ್ತ ನಡೆಸುವ ಪ್ರತಿಯೊಬ್ಬ ಗುರುಗಳಿಗೂ ಗೌರವ ಸಲ್ಲಿಸೋಣ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ಮರೆಯದೆ ನಮ್ಮ ಶ್ರೀ ದುರ್ಗಾ ಭಕ್ತಿಧಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.